ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಯ ಕಾಂಗ್ರೆಸ್ ಪಾಳಯಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬರುವ 15ನೇ ತಾರೀಕು ಕಾಂಗ್ರೆಸ್ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ. ಓಕ್ಲಾ ರಸ್ತೆಯಲ್ಲಿ ನಿರ್ಮಿಸಲಾಗಿರುವಂಥ ಭವ್ಯವಾದಂಥ ಹೊಸ ಕಟ್ಟಡಕ್ಕೆ ಕಾಂಗ್ರೆಸ್ ಕಚೇರಿ ಶಿಫ್ಟ್ ಆಗ್ತಾ ಇದೆ, ಸ್ಥಳಾಂತರಗೊಳ್ತಾ ಇದೆ. ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಇದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕಾ ವಾಡ್ರಾ ಅವರು ನಿನ್ನೆ ಇಲ್ಲ ಮೊನ್ನೆ ಹಳೆಯ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾರೆ, ಸಾತ್ ಅಕ್ಬರ್ ರೋಡಲ್ಲಿ ಹೋಗಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ನೋಡ್ತಾರೆ. ಅಲ್ಲಿಂದ ಯಾವುದನ್ನು ಸ್ಥಳಾಂತರ ಮಾಡಬೇಕು, ಯಾವ್ಯಾವ ಸಾಮಗ್ರಿಗಳನ್ನು ಕಳಿಸ್ಬೇಕು, ಯಾವ ರೀತಿ ವ್ಯವಸ್ಥೆ ಆಗಬೇಕು, ಇದರ ಕುರಿತು ಉಸ್ತುವಾರಿಯನ್ನು ನೋಡ್ತಾರೆ. ಅವ್ರ ಜೊತೆ ಚೆಲ್ಲೆ ಚಪಾಟೆಗಳೆಲ್ಲ ಜೊತೆಗೆ ಹೋಗಿರ್ತವೆ. ಆದರೆ ಯಾವ ವ್ಯಕ್ತಿ ಇದರ ಕುರಿತು ಗಂಭೀರವಾಗಿ ಕೆಲಸ ಮಾಡಬೇಕು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ರಾಹುಲ್ ಗಾಂಧಿ ನಾಪತ್ತೆಯಾಗಿದ್ದಾರೆ. ಇವರು ವಾಪಸ್ ಬಂದಿದ್ದಾರೆ ಅನ್ನುವಂಥ ಒಂದು ವದಂತಿಯನ್ನು ಹರಿಬಿಡಲಾಯಿತು. ಒಂದು ವಿಡಿಯೋವನ್ನು ಕೂಡ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಲಾಯಿತು. ಕಾಫಿ ಶಾಪ್ನಲ್ಲಿ ಇವರು ಇರೋದು, ಕಾಫಿ ಮೇಕಿಂಗ್ ಮಾಡ್ತಾ ಇರೋದ್ರ ಬಗ್ಗೆ ನೋಡಲಾಗಿ ಅದೊಂದು ಹಳೆಯ ವಿಡಿಯೋ ಈಗ ಅಪ್ಲೋಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ಕಡೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಚುನಾವಣೆಯ ತಯಾರಿ ಮಾಡ್ಕೋತಾ ಇದೆ ದಿಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ, ಒಂದು ಕಡೆ ಅಲ್ಲಿ CEC ಸಭೆ ನಡೀತಾ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಸಮಿತಿ ಏನಿದೆ ಅದರ ಸಭೆಯಲ್ಲಿ ಯಾವ ರೀತಿ ಅಭ್ಯರ್ಥಿಗಳನ್ನ ಹಾಕಬೇಕು, ಯಾವ ರೀತಿ ಫೈಟ್ ಕೊಡಬೇಕು, ಅದರ ಕುರಿತಾಗಿ ಭಾಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಮಿತ್ ಶಾ ಅವರು ಪ್ರತ್ಯೇಕವಾದ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಮತ್ತು ಇವತ್ತು ನರೇಂದ್ರ ಮೋದಿಯವರು ನೇರವಾಗಿ ಕಾರ್ಯಕರ್ತರ ಜೊತೆ ಕಾನ್ಫರೆನ್ಸಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಟೆಲಿಕಾನ್ಫರೆನ್ಸಿಂಗ್. ಅಂದರೆ ನೇರವಾಗಿ ಅನುಸಂಧಾನ ಆಗಬೇಕು ಕಾರ್ಯಕರ್ತರ ಮಧ್ಯೆ, ಅವರಲ್ಲಿ ಉತ್ಸಾಹವನ್ನು ತುಂಬಬೇಕು, ಉಮೇದನ್ನು ತುಂಬಬೇಕು, ತನ್ಮೂಲಕ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಆ ಸಭೆಗೆ ಯಾರ ನೇತೃತ್ವ ಇರಬೇಕು, ಆ ನೇತೃತ್ವವೇ ಇಲ್ಲ. ಮೊದಲನೇದಾಗಿ ದಿಲ್ಲಿ ಬ್ಲಾಕಿನ ಸಭೆ ನಡೆಯುತ್ತೆ, ಅಲ್ಲಿ ರಾಹುಲ್ ಗಾಂಧಿ ಪತ್ತೆ ಇಲ್ಲ. ಅವ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ, ಅಲ್ಲಿ ರಾಹುಲ್ ಗಾಂಧಿ ಇಲ್ಲ. ಪಟ್ಟಿಯ ಫೈನಲ್ ಮಾಡಬೇಕು, ಆ ಪಟ್ಟಿಯ ಫೈನಲ್ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರ ಅಂಕಿತವನ್ನು ಪಡೆಯಬೇಕು, ಅವ್ರ ಕೈ ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ, ಮತ್ತು ಎಲ್ಲಿದ್ದಾರೆ ಅಂತ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಅಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೆಯುತ್ತೆ. ಅದೇನಪ್ಪ ಅಂತಂದರೆ, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದಲ್ಲಿ ವಿಘ್ನೇಶ್ ಶಿಷ್ಯರು ಹಾಕಿರುವಂಥ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಗಳು ಸಂಭವಿಸ್ತವೆ. ಏನು? ಮೊದಲನೇದಾಗಿ BD ಶರ್ಮಾ ಅನ್ನುವಂಥ ವ್ಯಕ್ತಿ ಬ್ಯಾಕಾಪ್ಸ್ ಎನ್ನುವಂಥ ಕಂಪ್ನಿಯ ಕುರಿತಾಗಿ ಮಾಹಿತಿಯನ್ನು ಕೊಡಿ, ಇದರ ಮಾಲೀಕತ್ವ ಯಾರ್ದಿತ್ತು ಅಂತ ಕೇಳ್ಕೊಂಡು ಒಂದು ಪತ್ರವನ್ನು ರವಾನೆ ಮಾಡಿರ್ತಾರೆ ಅಲ್ಲಿಗೆ, ಬ್ರಿಟನ್ನಿಗೆ. ಅವರು ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾರೆ, ಇಂತಿಂಥವ್ರು ಈ ಕಂಪನಿಯ ಮಾಲೀಕರಿದ್ದಾರೆ ಅಂತ ಅದರ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಮೇಲೆ ಅವ್ರು ಕೇಳ್ತಾರೆ, ಇವರ ಪೌರತ್ವ ಇನ್ನೂ ಅಸ್ತಿತ್ವದಲ್ಲಿ ಇದೆಯಾ ಇವಾಗ ಗ್ರೇಟ್ ಬ್ರಿಟನ್ನಲ್ಲಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಅಲ್ಲಿಯ ಗ್ರೇಟ್ ಬ್ರಿಟನ್ ಸರ್ಕಾರ ಹೇಳುತ್ತೆ, ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಒಬ್ಬ ವ್ಯಕ್ತಿಯ ಪೌರತ್ವದ ಕುರಿತು, ಅವರ ರಹಸ್ಯ ಮಾಹಿತಿಗಳ ಕುರಿತು, ಅವರ ಖಾಸಗಿ ವಿಚಾರಗಳನ್ನು ಕುರಿತು ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಮಾತ್ರ ಪತ್ರ ವ್ಯವಹಾರ ನಡೆಯಬಹುದೇ ವಿನಃ ಉಳಿದ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗುವುದಿಲ್ಲ ಅಂತ ವಾಪಸ್ ಪತ್ರ ಬರುತ್ತೆ. ಈ ಮಾಹಿತಿಯನ್ನು ವಿಘ್ನೇಶ್ ಶಿಷ್ಯರವರು ಕೋರ್ಟ್ಗೆ ಸಲ್ಲಿಸ್ತಾರೆ. ಸಲ್ಲಿಸುವುದು ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಹಾಗೂ ನನ್ನ ಪ್ರಕರಣ ಎರಡು ಪ್ರತ್ಯೇಕವಾಗಿದ್ದಾವೆ. ಈ ಪ್ರತ್ಯೇಕದಲ್ಲಿ ಅವ್ರನ್ನ ಸೇರಿಸ್ಕೊಂಡು ನನ್ನ ತೀರ್ಮಾನವನ್ನು ಮಾಡಬಾರ್ದು. ನಾನೀಗಾಗಲೇ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ಪಿಗೆ ಬರೆದಂಥ ಪತ್ರಕ್ಕೆ ಉತ್ತರ ಬಂದಿದೆ ನಂದು, ಮತ್ತು ನನ್ನ ಹತ್ರ CBI ಅವರು ಎಲ್ಲ ಮಾಹಿತಿಗಳನ್ನು ಕೇಳ್ಕೊಂಡಿದ್ದಾರೆ. ಅಂದರೆ CBI ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಕೇಸನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯವಾ, ಇದರ ಮೇಲೆ ನಾವು ತನಿಖೆಯನ್ನು ಮಾಡಬೇಕಂತ ಮೊದಲು ಪ್ರಾಥಮಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಆ ಹಂತದಲ್ಲಿ ಯಾರು ವಾದಿ ಇದ್ದಾರೆ ಅವರ ಪ್ರಶ್ನೋತ್ತರ ನಡೆಯುತ್ತೆ, ಅವರ ತನಿಖೆ ನಡೆಯುತ್ತೆ. ಆ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ನನ್ನ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ನಾನು ಹಸ್ತಾಂತರಿಸಿದ್ದೇನೆ CBIಗೆ. ಆದ್ದರಿಂದ ಇದರ ಕುರಿತು ಮುಂದಿನ ನಡೆ ಆಗಬೇಕು, ಇದರ ಕುರಿತು ಪ್ರಗತಿ ಆಗ್ತಾ ಇಲ್ಲ, ಕೇಸನ್ನು ವಿಲೇವಾರಿ ಆಗುವ ಹಾಗೆ ನೋಡಿಕೊಳ್ಳಿ ಅಂತ ಕೋರ್ಟ್ ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದೆ.
ಕೇಂದ್ರ ಗೃಹ ಸಚಿವಾಲಯ ನೇರವಾಗಿ ಮಾಹಿತಿಯನ್ನು ಕೊಡಲಿಕ್ಕಾಗೋದಿಲ್ಲ. ಅದು ಮತ್ತೆ ಬ್ರಿಟನ್ಗೆ ಪತ್ರವನ್ನು ಬರೆದು ಅಲ್ಲಿಂದ ಮಾಹಿತಿಯನ್ನು ತರಿಸ್ಕೊಂಡಿದೆಯಾ ಅನ್ನುವ ವಿಚಾರವನ್ನು ತಿಳಿಸಬೇಕು. ಹೀಗೆ ರಾಹುಲ್ ಗಾಂಧಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಜನವರಿ 17ಕ್ಕೆ ಮುಂದೋಗಿದೆ. ಅಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಪ್ರಕರಣ ಮಾರ್ಚ್ಗೆ ಮುಂದೋಗಿದೆ. ಅದು ಕೂಡ ಪೌರತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರವೇ. ಈತ ಸಂವಿಧಾನಾತ್ಮಕವಾಗಿ ಈಗ ವಿಪಕ್ಷ ನಾಯಕನಾಗಿ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಸ್ಥಿತಿ ಬಂದವರಿಗಿದೆ, ಬಿಕ್ಕಟ್ಟು ತಲೆದವರಿದೆ. ಆದರೆ ಇದರ ವಿಲೇವಾರಿ ಆಗಲಾರದೆ ಆ ರೀತಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಇವ್ರ ಕೋಲಾರದಲ್ಲಿ ಹಿಂದೆ ಇವರು ಮೋದಿ ಅನ್ನುವಂಥವರೆಲ್ಲ ಕಳ್ಳರು ಅಂತ ಹೇಳಿದಂಥ ಪ್ರಕರಣದಲ್ಲಿ ಅವರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ನೀಡಿತ್ತು. ಇವರಿಗೆ 2 ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊಕದ್ದಮೆ ವಿಲೇವಾರಿ ಆದ ಮೇಲೆ ಅದನ್ನು ಸುಪ್ರೀಂ ಕೋರ್ಟ್ಗೆ ತಡೆಯಾಜ್ಞೆ ತರುವುದರಲ್ಲಿ ಇವರು ಯಶಸ್ವಿಯಾಗಿದ್ದರು ರಾಹುಲ್ ಗಾಂಧಿ. ಸುಪ್ರೀಂ ಕೋರ್ಟ್ ಅವತ್ತು ತಡೆಯಾಜ್ಞೆ ಬಂದಿದ್ದಕ್ಕಾಗಿ ಇವರ ಸಂಸತ್ ಸದಸ್ಯತ್ವ ಮುಂದುವರಿಯುತ್ತೆ. ಸದಸ್ಯತ್ವ ಮುಂದುವರಿಯೋಕ್ಕಿಂತ ಮುಂಚೆ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಇವರು ವಯನಾಡು ಮತ್ತು ರಾಯಬರೇಲಿ ಚುನಾವಣೆ ನಿಲ್ತಾರೆ. 2 ಕಡೆ ಗೆಲ್ತಾರೆ. ವಯನಾಡು ಸೀಟನ್ನು ತನ್ನ ಸೋದರಿಗೆ ಬಿಟ್ಟುಕೊಡ್ತಾರೆ. ಈಗ ರಾಯಬರೇಲಿಯ ಸಂಸತ್ ಸದಸ್ಯರಾಗಿದ್ದಾರೆ. ಇಲ್ಲಿ ಒಂದು ತಾಂತ್ರಿಕ ಅಂಶವನ್ನು ಗಮನಿಸಬೇಕು. ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಅವರು ವಯನಾಡಿನ ಸಂಸತ್ ಸದಸ್ಯರಾಗಿದ್ದರು. ತೀರ್ಪು ಬಂದ ಸಂದರ್ಭದಲ್ಲಿ ಗುಜರಾತ್ ಕೋರ್ಟ್ನಲ್ಲಿ. ಅದಾದ ಮೇಲೆ ಗುಜರಾತ್ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಇವರು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದರು. ಆ ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಕೇವಲ ಇವರ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆಯನ್ನು ನೀಡಿದೆ, ಕೇಸನ್ನು ವಜಾ ಮಾಡಿಲ್ಲ. ಈ ತಡೆಯಾಜ್ಞೆ ತೆರವಾದ ಸಂದರ್ಭದಲ್ಲಿ ಮತ್ತು ಶಿಕ್ಷೆಯ ಪ್ರಮಾಣ ಹೆಚ್ಚು ಕಡಿಮೆ ಅಂತ ಅಲ್ಲಿ ಕೋರ್ಟ್ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಒಂದೋ ಇವರಿಗೆ ವಿಧಿಸಿದಂಥ ಶಿಕ್ಷಾ ಪ್ರಮಾಣ ಕಡಿಮೆ ಮಾಡಿದಾಗ ಇವರ ಸಂಸತ್ ಸದಸ್ಯತ್ವ ಮುಂದುವರಿಯುತ್ತೆ. ಅವರು ಯಾವ ಅಧಿಕಾರದಲ್ಲಿದ್ದಾರೆ ಆ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯ ಪ್ರಮಾಣದ ಮೇಲೆ ತೀರ್ಮಾನ ಆಗುತ್ತೆ. ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಸ್ತಿತ್ವ ತೀರ್ಮಾನ ಆಗುತ್ತೆ. ಒಂದು ವೇಳೆ ಅದೇ ಶಿಕ್ಷೆಯ ಪ್ರಮಾಣವನ್ನು ಅದು ಮುಂದುವರಿಸಿದ್ದೇ ಆದರೆ ಇವರು ವಿಪಕ್ಷ ನಾಯಕನ ಸ್ಥಾನವನ್ನು ಕಳ್ಕೊತಾರೆ, ಜೊತೆಗೆ ಸಂಸತ್ ಸದಸ್ಯತ್ವವನ್ನು ಕಳ್ಕೊತಾರೆ. ನೋಡಿ ಎಷ್ಟು ಜಟಿಲವಾದಂಥ ಸಮಸ್ಯೆ ಇಲ್ಲಿದೆ, ಬಿಕ್ಕಟ್ಟು ಸಂಭವಿಸಿದೆ. ಅವರು ರಾಹುಲ್ ಗಾಂಧಿಗೆ ಇದ್ರದ್ದು ಯಾವ್ದ್ರ ಗಾಂಭೀರ್ಯವೇ ಇಲ್ವಾ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಯಾಕೆಂದರೆ ಒಬ್ಬ ಮನುಷ್ಯನ ಮೇಲೆ ಇಷ್ಟೊಂದು ಪ್ರಕರಣಗಳಿದ್ದಾವೆ. ಕೇವಲ ಡಿಫೇಮೇಷನ್ ಕೇಸ್ ಇದ್ದರೆ ಅರವಿಂದ್ ಕೇಜ್ರಿವಾಲ್ ಥರ ಬಿಟ್ಬಿಡ್ಬೋದು. ಇವು ಕೇವಲ ಡಿಫೇಮೇಷನ್ ಕೇಸ್ಗಳಲ್ಲ. 5,000 ಕೋಟಿ ರೂಪಾಯಿ ಭಾಳ ದೊಡ್ಡ ಹಗರಣ, ನ್ಯಾಷನಲ್ ಹೆರಾಲ್ಡ್ ಹಗರಣ. ಅಲ್ಲಿ ಜಾಮೀನಿನ ಮೇಲೆ ರಾಹುಲ್ ಗಾಂಧಿ ಹೊರಗಡೆ ಇರೋದು. ಈತ ಮತ್ತು ಈತನ ತಾಯಿ ಜೊತೆಗೆ ಮೋತಿಲಾಲ್ ವೋರಾ ಇದ್ದರು, ಅವ್ರು ತೀರ್ಕೊಂಡ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಜಯ್ ಮಾಕನ್ ಇವ್ರನ್ನೆಲ್ಲ ಅದರಲ್ಲಿ ಸೇರಿಸ್ಕೊಳ್ಳಲಾಗಿದೆ. ಆಯಿತಾ, ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಇವರು ಜಾಮೀನು ಮೇಲಿದ್ದಾರೆ. ಅದು ಕೂಡ ವಿಲೇವಾರಿ ಆಗಬೇಕಾದಂಥ ಪ್ರಕರಣ. ಈ 5 ವರ್ಷಗಳ ಅವಧಿಯಲ್ಲಿ, 4.5 ವರ್ಷಗಳ ಅವಧಿಯಲ್ಲಿ ಇದೊಂದು ತಾರ್ಕಿಕ ಅಂತ್ಯವನ್ನು ಪಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಈತ ಈ ದೇಶದ ನಾಗರಿಕ ಹೌದಲ್ಲ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಕೂತಿದೆ ಇವತ್ತು. ಪ್ರತಿಯೊಬ್ಬರೂ ನಮ್ಮ ವಿಡಿಯೋ ನೋಡುವಂಥ ಪ್ರತಿಯೊಬ್ಬ ನಮ್ಮ ಜಿಜ್ಞಾಸುಗಳು, ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಏನಾಯಿತು ರಾಹುಲ್ ಗಾಂಧಿ ಕೇಸು ಅಂತ ಕೇಳ್ತಾ ಇದ್ದಾರೆ. ಇದರ ಉತ್ತರದಾಯಿ ಯಾರಿದಕ್ಕೆ? ಕೇಂದ್ರ ಗೃಹ ಸಚಿವಾಲಯ ಹೇಳಬೇಕು. ಇವರು ಬಾಂಗ್ಲಾದೇಶದ ಅಕ್ರಮವಾಸಿಗಳು ಅಂತ ಒಬ್ಬೊಬ್ಬರನ್ನು ಓಡಿಸ್ತಾ ಇದ್ದಾರೆ ದಿಲ್ಲಿನಲ್ಲಿ. ಹಾಗೆ ಅಷ್ಟು ಕಟುವಾಗಿ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕೂತಿರುವಂಥ ವ್ಯಕ್ತಿಯ ನಾಗರಿಕತೆಯ ಸಿಂಧುತ್ವದ ಬಗ್ಗೆ ತೀರ್ಮಾನ ಮಾಡಿಕೊಳ್ಳಿಕ್ಕೆ ನೆನಗುದಿಗೆ ಇಡುವಂಥ ಸಮಸ್ಯೆ ಯಾಕೆ ಉದ್ಭವ ಆಗಿದೆ ಕೇಂದ್ರ ಸಚಿವಾಲಯಕ್ಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಚುನಾವಣೆ ಬಂದಿದೆ, ದಿಲ್ಲಿ ಚುನಾವಣೆಗೆ ಬಂದ ಹಾಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಪಕ್ಷಗಳು, ಅವ್ರ ಜೊತೆ ಇರುವಂಥ ಯಾವ ಇಂಡಿಯಾ ಅಲಯನ್ಸ್ನ ಪಕ್ಷಗಳಿದ್ದಾವೆ ಅವೆಲ್ಲ ರಾಹುಲ್ ಗಾಂಧಿ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾವೆ. ಒಂದು ಹೆಜ್ಜೆ ಇವರಂತೂ ಎಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇಂಡಿಯಾ ಅಲಯನ್ಸ್ನ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇದು ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತೆ. ನರೇಂದ್ರ ಮೋದಿ ಅವರು ಕೆಳಗಿಳಿಸ್ಬೇಕು ಅನ್ನುವಂಥ ಅಜೆಂಡಾ ಇಟ್ಕೊಂಡಿರುತ್ತೆ. ಯಾವ ಸಂದರ್ಭದಲ್ಲಿ ಅದರ ಅಗತ್ಯ ಇದೆಯೋ ಆ ಸಂದರ್ಭದಲ್ಲಿ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆದ್ದರಿಂದ ಇಂಡಿಯಾ ಅಲಯನ್ಸೇ ಬೇಡ, ಅದನ್ನ ವಿಸರ್ಜನೆ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಆ ಕಡೆ ಮಮತಾ ಬೇಗಮ್ಮು, ಅಖಿಲೇಶ್ ಯಾದವ್ ಹೇಳ್ತಾರೆ ರಾಹುಲ್ ಗಾಂಧಿ ನೇತೃತ್ವ ಬೇಡ ಅಂತ ಹೇಳ್ತಾರೆ. ಇಂಥ ನೆನಗುದಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪರಾರಿಯಾಗಿಬಿಡ್ತಾರೆ, ನಾಪತ್ತೆಯಾಗಿಬಿಡ್ತಾರೆ ಅಂದರೆ ಇವರಿಗೆ ರಾಜಕಾರಣ ಅನ್ನುವುದು ಹವ್ಯಾಸವ ಅಥವಾ ವೃತ್ತಿಯ ಎರಡು ಅರ್ಥವಾಗಲಾರದಂಥ ಅಯೋಮಯ ಸ್ಥಿತಿ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.